ನಾನು ಸ್ಟಾರ್ಟ್ ಮಾಡಿ ರೇಷನ್ ಕಾರ್ಡ್ ತಗೊಳ್ಳಿ. ಬಮ್ಮ 4 ಜನ ಸರ್ ನಾವು 4 ಜನನಾ? ಕಾರ್ಡ್ ಇದೆಯಾ? ರಾಗಿ ಕೊಡಿ. ಅದು ಹಾಕಪ್ಪ ರಾಗಿ. ರಾಗಿ ಈ ಥರ ಮಿಕ್ಸ್ ಬಂದೈತೆ ಇದು. 13 kg. ಯಾಕ್ರೆ 1 kg ಜಾಸ್ತಿ ಹಾಕಿದಿರಿ? ಇರ್ಲಿ ಪರವಾಗಿಲ್ಲ. ಇಲ್ಲ ಇದು ಅಕ್ಕಿ ಬಂದ್ಬಿಟ್ಟಿದಲ್ಲ ಅದಕ್ಕೆ ಆಗಿದೆ. ಬೋರ್ಡ್ ಹಾಕಿದಾರೆ. ಅಕ್ಕಿ ಎಷ್ಟಾಗಿದೆ? ಸರಿ ಆಯ್ತು, ನಿಂತ್ಕೊಡಿ ಎಲ್ಲರೂ. ಬೋರ್ಡ್ ಕೊಡಿ ನಮ್ದು. ಆ ಬೋರ್ಡ್ ತಗೊಂಬ ಆಟೋದಲ್ಲಿ. ಏನು ಬೋರ್ಡ್? ಆಟೋದಲ್ಲಿ ಇರೋದು ಬೋರ್ಡ್ ಎತ್ಕೊ ಬನ್ನಿ. ಹಾಂ ತಗೊಬನ್ನಿ. ಲೈವ್ ಸ್ಟಾರ್ಟ್ ಆಗಿದೆಯಾ? ಹಾಂ ಹಿಂದ್ಗಡೆ ನಿಂತ್ಕೊಳ್ಳಿ, ಜನಗಳಿಗೆ ತೋರಿಸಿ. ಆ ಪೇಪರ್ ಕೊಡಿ, ಅದು ನಂಬರ್ ತಗೊಳ್ಳಿ. ಬುಕ್ ಇಲ್ವಾ? ಬುಕ್ಕು ಎಷ್ಟಿತ್ತು? ನಮ್ಗೆ ಕರೆಕ್ಟ್ ಆಗಿದೆ. ಇವಾಗ ಆಗ್ತಾ ಇದ್ದಾರಪ್ಪ ಕರೆಕ್ಟ್ ಆಗಿ. ಅದ್ಬಿಡಿ ಕರೆಕ್ಟಾಗಿ. ಹೌದು, ನಿಮ್ಗೇನು ಗೌರ್ಮೆಂಟ್ ಕೊಡ್ತದೆ ಅದೇ ಸರ್. ನೋಡಿ, ಕೇಂದ್ರ ಸರ್ಕಾರ 5 kg, ಸ್ಟೇಟ್ ಗೌರ್ಮೆಂಟ್ 5 kg. ನಿಮ್ಮ ಹತ್ತಿದಲ್ಲಿ ನೀವು ತಗೊಳ್ಳಿ. ಅರ್ಥ ಆಯ್ತಲ್ಲ? ಕಟ್ಟು. ಇಬ್ರು ಇರೋದಾ? ಅಕ್ಕಿ ಎಷ್ಟು ಕೆಜಿ ಕೊಡ್ತಾರೆ? 4 kg ರಾಗಿ. ಒಟ್ಟು 9 kg ಕೊಡ್ತಾರೆ. 1 kg ಕಮ್ಮಿ ಕೊಡ್ತಾ ಇದ್ದಾರೆ. ಒಟ್ಟು 10 kg ಕೊಡ್ಬೇಕಾಯ್ತು. ಇವಾಗ ನಾವು ಇಲ್ಲಿ ಇರ್ತೀವಿ, ನೀವು ಕರೆಕ್ಟಾಗಿ 10 kg ಇಸ್ಕೊಬೇಕು ನೀವು ಎಲ್ಲರೂ. ಆಯ್ತಾ? ದುಡ್ಡೇನಾದ್ರು ತಗೊಳ್ತಾ ಇದ್ದಾರಾ? 10 kg ಪ್ರತಿಯೊಬ್ಬರು 10 kg. ನಿಮಗೂ ಅಷ್ಟೇ ಕೊಡ್ತಾ ಇದ್ದಾರಾ ಅಥವಾ ಎಷ್ಟು ಕೊಡ್ತೀರಾ ನಿಮಗೆಲ್ಲ? 9 kg ಕೊಡ್ತಾ ಇದ್ದಾರಾ? ಇವಾಗ ಎಲ್ಲರೂ 10 kg ಹಾಕ್ತೀವಿ. ಇಲ್ಲ, ನಮಗೆಲ್ಲ ಕರೆಕ್ಟಾಗಿ 10 kg ಕೊಡ್ತಾರೆ. ಇಲ್ಲ ಅಂಕಲ್, ಸುಮ್ಮನೆ ಏನಕ್ಕೆ ಹೇಳ್ತಾ ಇದ್ದೀರಾ? ಸುಮ್ಮನೆ ಹೇಳ್ತಾ ಇದ್ದೀರಾ? ಏನು ಇಲ್ಲ, ನಿಮಗೆ ಕೊಡ್ತಾರೆ, ಅವ್ರಿಗೆ ನಮ್ಗೆ ಕೊಡ್ತಾ ಇಲ್ಲ ಸರ್. ನಮ್ಗೆ ಎಷ್ಟೇ ಕೊಡ್ತಾ ಇರೋದು. ನಮ್ಗೆ 9 kg ಕೊಡ್ತಾ ಇರೋದು. ಏನಕ್ಕೆ ಸುಳ್ಳು ಹೇಳ್ಬೇಕು? ಇವ್ರಿಗೆ 10 kg ಕರೆಕ್ಟಾಗಿ ಕೊಡ್ತಾ ಇದ್ದಾರೆ. ಜಾಸ್ತಿನೇ ಕೊಡ್ತಾರೆ ಅವರು. ಅದಕ್ಕೆಲ್ಲ ನಾವು ಅದಕ್ಕೆ ಜನಗಳ ಹತ್ರ ಮಾತಾಡ್ತಾ ಇದೀವಿ. ಅದಕ್ಕೋಸ್ಕರನೇ ನಾವು ನಿಮ್ಗೇನು ಪ್ರಶ್ನೆ ಮಾಡಿಲ್ವಲ್ವಾ? ನಿಮಗೇನಾದ್ರು ಪ್ರಶ್ನೆ ಮಾಡಿಲ್ವಾ? ಜನಗಳ ಹತ್ರ ತಾನೇ ಕ್ವಶನ್. ಅವ್ರ ತರ ದಿವಸ ನಾನ್ ಬಂದು ತಗೊಂತೀನಿ ಅಥವಾ ಜನನೇ ನಿಂತಿದ್ದಾರೆ. ಅದಕ್ಕೆ ಅವ್ರು ಹೇಳ್ತಿದಾರಲ್ಲ, ಇಷ್ಟೇ 9 kg ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಯಾಕೆ ಸುಳ್ಳು ಹೇಳ್ತಾರೆ ಅವರು? ಇಲ್ಲ, ನಮ್ಗೆ ನಾವು ಪಾಠ ಮಾಡಿದಾಗ ಅಷ್ಟೇ ಕೊಡ್ತಾರೆ. ಅಲ್ಲಿ ಯಾರಾದ್ರೂ ಒಬ್ರಿಗೆ ಕರೆಕ್ಟಾಗಿ ಕೊಡ್ತಿದಾರೆ. ಪ್ರತಿ ಸಲನೂ ಅಷ್ಟೇ 10 kg ತಗೊಬೇಕು ನೀವೆಲ್ಲ. 1 kg ಕಮ್ಮಿ ಕೊಟ್ರು ನಾವು ಬೋರ್ಡ್ ಹಾಕ್ತೀವಿ. ಇವಾಗ ನಮಗೆ ಕಂಪ್ಲೇಂಟ್ ಮಾಡಬೇಕು. ನಿಮಗೂ ಎಷ್ಟು ಕೊಡ್ತಿದ್ದಾರೆ? ಎಷ್ಟು kg ಕೊಡ್ತಿದ್ದಾರೆ? ಎಷ್ಟು ನಮ್ಮಮ್ಮ ತಗೊಂಡು ಹೇಳ್ತಾರ ಗೊತ್ತಿಲ್ಲ ನನಗೆ. ಅಂದಾಜು ಗೊತ್ತಿಲ್ಲ. ಇಲ್ಲ ನೀವಿದ್ದೀರಾ? ಗಾಡಿದ್ಯಾ? ನೋಡ, ಅದೇ 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 ಅರ್ಥ ಆಗಲ್ಲಮ್ಮ. 400 ಗ್ರಾಮ್ ಜಾಸ್ತಿ ಇತ್ತು ನಮ್ಗೆ. ಅವ್ರಿಗೆ ಮಾತ್ರ ಇದ್ರೆ ಇಟ್ಕೋತಾರಲ್ಲ, ಅದಕ್ಕೋಸ್ಕರ ಅವ್ರ ಕಡೆ ಹೋದ್ರೆ ಬನ್ನಿ ಮುಂದಕ್ಕೆ. ಹಂಗೆ ಪ್ರೆಗ್ನೆಂಟ್ ಲೇಡಿ ಬನ್ನಿ, ಅದಕ್ಕೆ ನೇರವಾಗಿ ಬನ್ನಿ. ಬನ್ನಿ ಬನ್ನಿ. ನಮ್ಗೆ ನೋಡ್ಕೊಂಡಿದಾರಲ್ಲ, ನಮ್ಗೆ ಇದು ಮಾಡ್ಬೇಕು. ಎಲ್ಲ ದಿವಸ 10 kg ಕೊಡ್ತಾರ. ಮತ್ತೆ ಇನ್ನೂರು
ಇಟ್ಕೊಂಡು ಫೋನ್ ಮಾಡ್ತಾರೆ ಸರಿಯಾಗಿ ರೇಷನ್ ಕೊಡಲ್ಲ ನಮಗೆ. ಇವರೆಲ್ಲ ಬಂದು ಹೇಳ್ಬಿಡೋರು. ಇರ್ಲಿ ಆಯ್ತು, ನಾವು ಬಂದಿದ್ದೀವಿ ಅಂತ ಅವರು ಭಯ ಪಡ್ಕೊಂಡು ಅಥವಾ ಇನ್ನೊಂದು ಏನೋ ಇದಿರ್ಬೋದು. ಆದ್ರೆ ಇವತ್ತು ನೋಡಿ, ಇಡೀ ಕರ್ನಾಟಕದಲ್ಲಿ ಈ ಏನು ರೇಷನ್ ಅನ್ನಭಾಗ್ಯ ಯೋಜನೆಯಲ್ಲಿ ಎಷ್ಟು ಅನ್ಯಾಯ ಆಗ್ತದೆ ಅಂದ್ರೆ, ಪ್ರತಿ ಒಬ್ಬೊಬ್ರಿಗೂ 2 ಕೆಜಿ 3 ಕೆಜಿ ಕಮ್ಮಿ ಕೊಡುವಂಥದ್ದು ಈ ತರ ಕೆಲಸ ನಡೀತಾ ಇತ್ತು ಇಷ್ಟು ದಿವಸ. ಆದ್ರೆ ಇವಾಗ KRS ಪಕ್ಷದವರು ಎಚ್ಚೆತ್ಕೊಂಡು ಇಡೀ ಏನು ನಾವು ಉಮರ್ ಬಾಗ್ ಲೇಔಟ್ ಅಲ್ಲಿ ಇದೀವಿ, ಇವಾಗ ನಾವು ಇದು ಒಂದು ಬೋರ್ಡ್ ಹಾಕ್ತಾ ಇದೀವಿ ಇದ್ರ ಮೇಲೆ. ಇದರಲ್ಲಿ ಏನೇನು ಇರಬೇಕು ನೋಡಿ. ರೇಷನ್ ಕೊಡಲು ನಿರಾಕರಿಸಿದ್ದಾರೆ, ರೇಷನ್ ತೂಕ ಕಡಿಮೆ ಕೊಟ್ರೆ ಮತ್ತೆ ತಂಬು ನೀಡಲು ಹಣ ಕೇಳಿದ್ದಾರೆ, ಅಥವಾ ಬೇರೆ ವಸ್ತುಗಳ ಖರೀದಿ ಅಂದ್ರೆ ಇವು ಏನೋ ಅಂಗಡಿಗಳು ಇಟ್ಕೊಂಡು 20 ರೂಪಾಯಿ 30 ರೂಪಾಯಿ ಕೇಳ್ತಾ ಇದ್ದಾರೆ, ನಮ್ದೇ ಐಟಮ್ ತಗೊಳ್ಳಿ 100 ರೂಪಾಯಿಗೆ, ಆ ಥರ ಏನಾದರೂ ಹೇಳ್ತಿದ್ದಾರೆ ಅಂದ್ರೆ ನೀವು ಇರ್ಬೋದು. ನಿಮ್ಮ ಜೊತೆ ಅಗೌರವದಿಂದ ವರ್ತಿಸಂಗೂ ಇಲ್ಲ ಅವರು. ಅಲ್ಲಿಂದ ನಾಳೆ ಬಾ ಇದು ಮಾಡ್ಬಾ ಅಂತ ಏನು ಹೇಳಂಗಿಲ್ಲ. ಕರೆಕ್ಟಾಗಿ ಪ್ರತಿಯೊಬ್ಬರಿಗೂ ಅವರು ಮಾನವೀಯತೆಯಿಂದ ನಿಲ್ಲಿಸಿ ನೀಡಲು ಗೌರವದಿಂದ ಕೊಡಬೇಕು. ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡುವ ಧಮಕಿ ಅವ್ರೇನಾದ್ರು ಪ್ರಶ್ನೆ ಮಾಡಕ್ ಹೋದ್ರೆ ಇವತ್ತು ನಾವು ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ಬಿಡ್ತೀವಿ, ನಿಮ್ದು APL ಮಾಡ್ಬಿಡ್ತೀವಿ, ಆ ಥರ ಏನಾದ್ರು ಧಮಕಿನೂ ಹಾಕಿದ್ರು ಇಲ್ಲಿ KRS ಪಕ್ಷ ಒಂದು ಬೋರ್ಡ್ ಮಾಡಿದೆ, ಇಲ್ಲೊಂದು ಹೆಲ್ಪ್ಲೈನ್ ನಂಬರ್ ಇದೆ, ಇನ್ನೂ ಸಮೇತ ನಮ್ಮ ನಂಬರ್ ಹಾಕ್ತೀವಿ, ಅಲ್ಲಿ ಪಕ್ಕದೂ ಬೋರ್ಡ್ ಹಾಕ್ತೀವಿ. ಇನ್ಮೇಲೆ ಏನು ಈ ಅನ್ನಭಾಗ್ಯ ಯೋಜನೆ ಅಕ್ರಮಗಳು ನಡೀತಾ ಇತ್ತು ಅದೆಲ್ಲ ನಿಲ್ಲಿಸ್ಬೇಕು ಇವಾಗ, ಆಯ್ತಾ? ಮುಂದೆ ಇಟ್ಕೊಂಡು ನಿಂತ್ಕೊಳ್ಳಿ, ಮುಂದೆ ಇಟ್ಕೊಂಡು ನಿಂತ್ಕೊಳ್ಳಿ. ಅದ್ರವ್ರು ಬೋರ್ಡ್ ಹಾಕ್ತೀವಿ. ಈಗ ತೂಕ ಮಾಡೋದು ಇವರೆಲ್ಲ 10 kg 9 kg ಅಂತಾರಲ್ವಾ, ತೂಕ ಮಾಡೋದು ಕಾಣೋದೇ ಇಲ್ಲ. ಏನ್ ಹೇಳುವ ಅದು ಇವ್ರು ಹೇಳಂತ ನೋಡಿ, ಅವ್ರು ಬಂದ್ರು ಅಂತ 10 kg ಅಂತಾರ, ಅವ್ರ ಅಮ್ಮ ಕರೆಕ್ಟಾಗಿ ಅಂತಾರ 9 ನಂಬರ್ ಯಾರ್ದು 8 ಲೀಟರ್ ಅಲ್ಲ ಬರಿತೀವಿ, ಬೋಲ್ಡಲ್ಲಿ ಬರ್ದಲ್ಲಿ ಹಾಕ್ತಿವಿ, ಬೋಲ್ಡಲ್ಲಿ ಇಕ್ತಿವಿ, ಬೋಲ್ಡ್ ಹಾಕ್ತಿವಿ. ಜನಗಳು ಗೊತ್ತಾಗಬೇಕಿದ್ದು. ಹಾಗೆ ನೆಕ್ಸ್ಟ್ ತಿಂಗಳು ಕಿಟ್ ಬರ್ತಾ ಇದೆ ಅಲ್ಲ, ಕಿಟ್ಟು ಇನ್ನ ನಮಗೆ ಮಾಹಿತಿ ಇಲ್ಲ, ಅಧಿಕೃತ ಘೋಷಣೆ ಅಲ್ಲ, ಅಧಿಕೃತ ಘೋಷಣೆ ಆಗಿಲ್ಲ ಇನ್ನ. ಆಗಿದೆ ಆಗಿದೆ, ಅದು ಬಂದಾದ್ಮೇಲೆ ನೋಡೋಣ. ಅದೇ ಇವಾಗ ಮುಂದಿನ ತಿಂಗಳು ಏನೋ ಕಿಟ್ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಏನೋ ಬೇಳೆ ಆಗಿರ್ಬೋದು ಅಥವಾ ಆಯಿಲ್ ಆಗಿರ್ಬೋದು, ಆಮೇಲೆ ಒಂದು 5 kg ಅಕ್ಕಿ, ಈ ಥರ ಇದೆ. ಅದು ಬಂದಾದ್ಮೇಲೆ ನಮಗೂ ಗೊತ್ತಾಗೋದು ಅದ್ಯಾವ ನಡೆಯುತ್ತೆ ಅಂತ. ಇನ್ಮೇಲೆ ಯಾವುದೇ ಒಂದು ಡಿಪೋ, ಯಾರ್ಯಾರು ಈ ಲೈವ್ಗಳು ನೋಡ್ತಾ ಇದ್ದೀರಾ, ನಿಮ್ಮ ಭಾಗದಲ್ಲಿ KRS ಪಕ್ಷದ ಇವತ್ತು ನಮ್ಮ ಈ ಉಮರ್ ಬಾಗ್ ಲೇಔಟ್ ಅಲ್ಲಿ ನಮ್ಮ KRS ಪಕ್ಷದ ಸೈನಿಕರು ಇದ್ದಾರೆ. ಇಲ್ಲಿ ಏನೇ ಒಂದು ಅನ್ಯಾಯ ಆದ್ರೂ ಇದೇ ಶಶಿ ಡಿಪೋ ಹೋದ್ಸಲ ಕ್ಯಾನ್ಸಲ್ ಆಗಿತ್ತು, ಆದ್ರೆ ಇವತ್ತು ರಿವೋಕ್ ಆಗಿದೆ. ಎಲ್ಲಿ ಎಲ್ಚನಹಳ್ಳಿ ಇದರಲ್ಲಿ ರಿವೋಕ್ ಆಗಿದೆ. ಇವರು ಯಾರು DD ಆಗಿರ್ಬೋದು ಅಥವಾ ಫುಡ್ ಆಫೀಸರ್ ಆಗಿರ್ಬೋದು, ಏನ್ ಮಾಡ್ತಾ ಇದ್ದಾರೆ ಇವರು? ಇಷ್ಟು ಜನ ಸೈನ್ ಮಾಡಿಕೊಟ್ಟು ಕ್ಯಾನ್ಸಲ್ ಆಗಿ ಧಮಕಿ ಆಗ್ತಾ ಇರೋದು, ಸರಿಯಾಗಿ ರೇಷನ್ ಕೊಡ್ತಾ ಇಲ್ಲ ಅಂತ ಕಂಪ್ಲೇಂಟ್ ಕೊಟ್ಟು ಕ್ಯಾನ್ಸಲ್ ಆಗಿರೋ ಅಂಗಡಿ ಮತ್ತೆ ರಿವೋಕ್ ಮಾಡಿಸ್ಕೊಂಡು ಬರ್ತಾರೆ ಅಂದ್ರೆ ಇದು ಯಾವ ತರ ಭ್ರಷ್ಟಾಚಾರದಲ್ಲಿ ಇವ್ರು ಇದ್ದಾರೆ? ಫುಡ್ ಆಫೀಸರ್ಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಇವ್ರಿಗೆ ಎಷ್ಟು ಹೋಗ್ತದೆ ಫುಡ್ ಆಫೀಸರ್ಗೆ ತಿಂಗಳ ಮಾಮೂಲು ಎಷ್ಟು ಹೋಗ್ತದೆ? ಇವೆಲ್ಲ ಮುಂದಿನ ದಿನಗಳಲ್ಲಿ ಕಂಡುಹಿಡಿಯಲಾಗುತ್ತೆ. ಇನ್ನು ಮುಂದಕ್ಕೆ ಇವೆಲ್ಲ ಆಗಕ್ಕೆ ನಾವು ಬಿಡಲ್ಲ. KRS ಪಕ್ಷದವ್ರು ಬರ್ತಾರೆ, ಪ್ರತಿ ಒಬ್ರಿಗೂ ಒಂದೇ ಒಂದು ಕಾಳು ಸಮೇತ ಕಮ್ಮಿ ಆಗಬಾರ್ದು ರೇಷನ್ ಅಂಗಡಿನಲ್ಲಿ. ನಾವಿವತ್ತು ಇದೇ ಭಾಗದಲ್ಲಿ ನಿಂತ್ಕೊಂಡು ನಮ್ಮ ಸೈನಿಕರೆಲ್ಲ ಇವತ್ತು ಯಾರ್ಯಾರು ಜನ ಇದ್ದಾರೆ ಅವ್ರಿಗೆ ಕರೆಕ್ಟಾಗಿ ಅಕ್ಕಿ ಕೊಡಿಸುವಂಥ ಕೆಲಸಗಳನ್ನ ನಾವು ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನೋಡ್ಬೋದು ರಾಜ್ಯದ ಜನಗಳು ನಿಮ್ಮ ಏರಿಯಾದಲ್ಲಿ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಏನು ಅನ್ನಭಾಗ್ಯ ಯೋಜನೆಯಲ್ಲಿ ಪ್ರತಿ ಒಬ್ರಿಗೂ 10 kg ಸಿಗಬೇಕು. ಸಪೋಸ್ 8 kg ರಾಗಿ ಅಕ್ಕಿ ಅಂದರೆ 2 kg ರಾಗಿ ಕೊಡೋದಿದ್ರೆ, ಇಲ್ಲ ಅಂದರೆ ಟೋಟಲ್ 10 kg ಅವ್ರಿಗೆ ಸಿಗಬೇಕು. ಅದಾದ್ಮೇಲೆ ಯಾರಾದ್ರೂ ಅಂಗಡಿ ಮಾಲೀಕರು ಪ್ರಶ್ನೆ ಮಾಡಿದಾಗ ನಿಮ್ಮ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತ ಏನಾದ್ರು ಹೇಳಿದ್ರೆ ಇಮಿಡಿಯೇಟ್ ಆಗಿ ನಮಗೆ ಕಂಪ್ಲೇಂಟ್ ಕೊಡಬೇಕು. ಅಂಗಡಿ ಮಾಲೀಕರಿಗೆ ಯಾವುದೇ ರೀತಿ ಕಾರ್ಡ್ ಕ್ಯಾನ್ಸಲ್ ಮಾಡೋಕ್ಕೆ ಅಧಿಕಾರ ಇಲ್ಲ. ನೀವುಗಳು ಒಂದೇ ಒಂದು ಕಂಪ್ಲೇಂಟ್ ಕೊಟ್ರೆ ಅಂಗಡಿನ ನಾವು ನಾಳೆನೆ ಕ್ಲೋಸ್ ಮಾಡಿಸ್ಬೋದು. ನೀವು ಅವ್ರು ಎದುರಿಸ್ತಾರೆ, ನಮ್ದು ಅಂಗಡಿ ಇದನ್ನ ಕ್ಯಾನ್ಸಲ್ ಆಗ್ಬಿಡುತ್ತೆ, ರೇಷನ್ ಕಾರ್ಡ್ ಭಯ ಪಡುವಂತ ಇದಿಲ್ಲ. ಆಮೇಲೆ ಅಂಗಡಿ ಮುಂದೆ ಬೋರ್ಡ್ ಹಾಕ್ಬೇಕು. ಯಾವುದೇ ಅಂಗಡಿ ಮುಂದೆ ಬೋರ್ಡ್ ಇಲ್ಲ ಇದುವರೆಗೂ, ಆ ಬೋರ್ಡನ್ನು ಹಾಕಿಸ್ಬೇಕು. ಅದ್ರಲ್ಲಿ ಶಿರಸ್ತೆದಾರು ಫುಡ್ ಆಫೀಸರ್ ನಂಬರ್ ಹಾಕ್ಬೇಕು, ಇವ್ರ ಅಂಗಡಿ ಇದಾಕ್ಬೇಕು. ಆಮೇಲೆ ತಿಂಗಳಲ್ಲಿ ಬರೀ 3 ದಿವಸ 2 ದಿವಸ ಅಲ್ಲ ರೇಷನ್ ಕೊಡೋದು, ತಿಂಗಳಲ್ಲಿ ಮಿನಿಮಮ್ ಇಲ್ಲ ಅಂದ್ರೂ 20 ದಿವಸ ಅಂಗಡಿ ಓಪನ್ ಇರಬೇಕು, ರೇಷನ್ ಕೊಡಬೇಕು. ಆಯ್ತಾ? ಇಷ್ಟು ಜನ ಬಂದಿದ್ದಾರೆ ಕೂಲಿ ಕೆಲಸ ಮಾಡೋದ್ ಬಿಟ್ಬಿಟ್ಟು ಇಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಿಂತ್ಕೊಂಡು
ಏನು ಒಳ್ಳೆ ಭಿಕ್ಷುಕು ತರ ಇವತ್ತು ಆಗೋಗಿದೆ. ಇಲ್ಲಿ 30 ದಿವಸ ಓಪನ್ ಇದ್ರು, ತಿಂಗಳ ಪೂರ್ತಿ ಓಪನ್ ಇದ್ರು, ಯಾಕೆ ಎಷ್ಟು ಜನ ಒಂದೇ ಸಲ ಬರಬೇಕು? ಎಷ್ಟು ಜನ ಕ್ಯೂನಲ್ಲಿ ನಿಂತಿದ್ದಾರೆ? ಈ ತರ ಎಲ್ಲ ಸಮಸ್ಯೆ ಆಗ್ತಾ ಇರೋದ್ರಿಂದ ದಯವಿಟ್ಟು ಯಾರು ಫುಡ್ ಆಫೀಸರ್ ಇದ್ದಾರೆ ಇದನ್ನೆಲ್ಲ ಇಮಿಡಿಯೇಟ್ ಆಗಿ ಬದಲಾವಣೆ ತರಬೇಕು. ಇದು ಬದಲಾವಣೆ ನೀವು ತಂದಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಇದ್ರ ವಿರುದ್ಧ ಭಾರಿ ಹೋರಾಟ ಮಾಡಬೇಕಾಗುತ್ತೆ. ಯಾರ್ಯಾರು ಈ ಅಕ್ರಮಗಳಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರಿಗೆಲ್ಲ ತಕ್ಕ ಶಾಸ್ತಿಗಳನ್ನ ನಾವು ಮಾಡ್ತೀವಿ. ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಈ ರೇಷನ್ ಅಂಗಡಿಯವರು, ಯಾರೋ ಗುಂಡಗಳನ್ನ ಸಾಕೊಳ್ಳೋದು, ಇನ್ಯಾವನ್ಕೋ ಚೇಲಗಳಿಗೆ ದುಡ್ಡು ಕೊಟ್ಟು ಅಥವಾ ಇಲ್ಲಿ ಪೊಲೀಸ್ ಅವ್ರನ್ನ ಇಟ್ಕೊಳ್ಳೋದು, ಈ ತರ ಎಲ್ಲ ಆಗುತ್ತೆ. ಇಷ್ಟು ದಿವಸ ನಡೀತಿತ್ತು, ಇನ್ ಮುಂದಕ್ಕೆ ಅವೆಲ್ಲ ನಡೆಯಲ್ಲ. ಜನಗಳಿಗೆ ಪ್ರತಿಯೊಬ್ಬರಿಗೂ ಅಕ್ಕಿ ಸರಿಯಾಗಿ ವಿತರಣೆ ಆಗ್ಬೇಕು, ಆಯ್ತಾ? ಇಲ್ಲ ಅಂದ್ರೆ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕಾಗುತ್ತೆ. ಇವಾಗ ಒಂದ್ ಸ್ವಲ್ಪ ಹೊತ್ತು ನಾವು ಇಲ್ಲಿರೋ ಜನ 1-2 ಅವರ್ ನಾವು ನಿಂತ್ಕೊಂಡು ನೀವೆಲ್ಲ ಕೇಳಬೇಕು. 10 kg ತಗೊಬೇಕು ನೀವೆಲ್ಲ, ಆಯ್ತಾ? ಯಾವ್ರು ಎದುರಿಸ್ತಾರೆ ಅಂದ್ರೆ ಎದುರ್ಕೊಂಬಾರ್ದು, ನಿಮ್ಮ ಹಕ್ಕು ಇದು. ಸರ್ಕಾರ 35 ರೂಪಾಯಿ 37 ರೂಪಾಯಿ ಕೊಟ್ಟು ಖರೀದಿ ಮಾಡ್ತಾ ಇರೋದು ಅಕ್ಕಿ, ಯಾರ್ದು ಫ್ರೀ ಅಲ್ಲ, ನಮ್ಮ ದುಡ್ಡಿಂದಾನೇ ಖರೀದಿ ಮಾಡ್ತಾ ಇರೋದು. ಗೊತ್ತಾ ನಿಮ್ಗೆ? ನಿಮ್ಮ ಹತ್ರ ಒಂದು ಕಾರ್ಡಲ್ಲಿ 4 ಜನ ಇರ್ತಾರೆ, 9 kg ಕೊಟ್ಟರು, ಒಂದು ಕಾರ್ಡಲ್ಲಿ 4 kg ಕಮ್ಮಿ ಆಯ್ತು ಅಂದ್ಕೊಳ್ಳಿ, 4 kg ಒಂದು 700 ಕಾರ್ಡೋ 500 ಕಾರ್ಡೋ ಇರುತ್ತೆ, ಎಷ್ಟು kg ದುಡ್ಡು ಹೊಡಿತಾರದು ಅಲ್ವಾ? ಇದನ್ನೇನ್ ಮಾಡ್ತಾ ಇದಾರೆ? ನೀವೆಲ್ಲ ಪ್ರಶ್ನೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಬದಲಾವಣೆ ತರಕಾಗೋದು. ಇಲ್ಲ ಅಂದ್ರೆ ದಿವಸ ಕೆಲಸ ಕಾರ್ಯ ಬಿಟ್ಟು ನೀವು ಕ್ಯೂನಲ್ಲಿ ನಿಂತ್ಕೊಂಡು ಅವ್ರು ಯಾವಾಗ ಕೊಡ್ತಾರೆ ಅನ್ನೋದು ಗೊತ್ತಾಗಲ್ಲ, ಏನಿರಲ್ಲ. ಈ ತರ ಒಂದು ಸಮಸ್ಯೆ ಇದಾಗುತ್ತೆ. ಎಲ್ಲರೂ ದಯವಿಟ್ಟು ಎಚ್ಚೆತ್ಕೊಂಡು ನಿಮ್ಮ ಅಕ್ಕಿ ಕರೆಕ್ಟಾಗಿ ಅಕ್ಕಿ ನೀವು ತಗೊಬೇಕು, ಆಯ್ತಾ? ನಿಂತ್ಕೊಂಬೇಡಿ. ಕೊಡ್ತಾ ಇದಾರೆ ನೋಡಿ ಕರೆಕ್ಟಾಗಿ. ಯಾರಾದ್ರೂ ಕರೆಕ್ಟಾಗಿ ಕೊಟ್ಟಿಲ್ಲ ಅಕ್ಕಿ ಅಂದ್ರೆ ನಾವು ಇಲ್ಲೇ ಇರ್ತೀವಿ, ನಮ್ಗೆ ಹೇಳ್ಬೋದು. ನೋಡಿ ವೀಕ್ಷಕರೇ, ಇದೇ ನಾವು ಏನು KRS ಪಕ್ಷದವ್ರು ಹೋರಾಟ ಈ ಥರ ಮಾಡ್ತಾ ಇದ್ದೀವಿ. ಇದನ್ನ ಈ ಅಧಿಕಾರಿಗಳಾಗಿರ್ಬೋದು, ಪೊಲೀಸರಾಗಿರ್ಬೋದು, ನೀವೇ ಯೋಚನೆ ಮಾಡಿ ನಾವು ಮಾಡ್ತಿರೋದು ಏನು ತಪ್ಪಿದೆ. ಇಷ್ಟು ಜನಕ್ಕೆ ಅನ್ಯಾಯ ಆಗ್ತಾ ಇದೆ. ಇಡೀ ಕರ್ನಾಟಕದಲ್ಲಿ ಈ ಥರ ಒಂದು ಭ್ರಷ್ಟಾಚಾರ ನಡೀತಾ ಇದೆ. ಇದನ್ನ ನಾವು ಪ್ರಶ್ನೆ ಮಾಡಿದ್ರೆ, ಇವತ್ತು ನಾವು ಪ್ರಶ್ನೆ ಮಾಡಿದ್ದಕ್ಕೆ ಎಲ್ಚನಹಳ್ಳಿನಲ್ಲಿ ಅದೇ ಪೊಲೀಸವರು ನಮ್ಮ ಮೇಲೆ ಕೇಸ್ ಹಾಕಿದ್ದಾರೆ. ನಾವು ಫೋನ್ ಮಾಡಿ ಈ ಥರ ಅಕ್ರಮ ಆಗ್ತಿದೆ, ಅನ್ಯಾಯ ಆಗ್ತಿದೆ ಜನಗಳಿಗೆ, ಬಂದು ನೀವು ಕೊಡಿ, ಅಕ್ರಮ ಮಾಡ್ತಿರೋರ ವಿರುದ್ಧ ಕ್ರಮ ತಗೊಳ್ಳಿ ಅಂದ್ರೆ ಪ್ರಶ್ನೆ ಮಾಡಿರೋರ ವಿರುದ್ಧ ಇವತ್ತು ಕ್ರಮ ತಗೊಂತಾ ಇದ್ದಾರೆ. ನಮ್ಮ ಮೇಲೆ ನೀವು ಬಂದು ತನಿಖೆಗೆ ಅಡ್ಡ ಬಂದ್ರಿ ಇದು ಮಾಡಿದ್ರೆ ಅಂತ. ಆದ್ರೆ ಒಂದು ತಿಳ್ಕೊಳ್ಳಿ, ಅವ್ರು ಒಂದಲ್ಲ 100 ಕೇಸ್ ಹಾಕಿದ್ರು ನಾವು ನಮ್ಮ ಕೆಲಸಗಳನ್ನ ನಿಲ್ಸಲ್ಲ. ಜನಗಳಿಗೆ ಏನು ಸಿಗ್ಬೇಕೋ ಸವಲತ್ತುಗಳು ಅದನ್ನ ನಾವು ಕೊಡಿಸ್ತೀವಿ. ಆದ್ರೆ ಜನಗಳು ಅಷ್ಟೇ, ನೀವು ಬದಲಾಗಬೇಕು. ನೀವು ಬದಲಾಗಿಲ್ಲ, ನಾವು ಹಿಂಗೆ ಇರ್ತೀವಿ, ನಾವು ಇದೇ ತರ ಇರ್ತೀವಿ ಅಂದ್ರೆ ಆಗಲ್ಲ. ನೀವು ಮುಂದಿನ ದಿನಗಳಲ್ಲಿ ಬದಲಾವಣೆಗಳು ತರಬೇಕು. ನೀವು ಇವತ್ತು ಪ್ರಶ್ನೆ ಮಾಡಿಲ್ಲ ಅಂದ್ರೆ ನಾಳೆ ದಿವಸ ನಿಮ್ಗೆ ತಾನೇ ತೊಂದರೆ ಆಗೋದು. ಯಾರಿಗೆ ತೊಂದರೆ ಆಗುತ್ತೆ? ನೀವೇ ನಿಮ್ಮ ಮಕ್ಕಳು ಮರಿ ಬಿಟ್ಬಿಟ್ಟು 1 ಗಂಟೆ 2 ಗಂಟೆ ಕ್ಯೂನಲ್ಲಿ ನಿಂತ್ಕೊಂಡು ಏನಿದ್ದಾರೆ ಇದ್ರ ಅರ್ಥ? ಇದೇನು ಫ್ರೀ ಅಂದ್ರೆ ಸರ್ಕಾರದವ್ರು ಫ್ರೀ ಆದ್ರೆ ನಿಮ್ ತೆರಿಗೆ ಹಣನೇ ಇದು ಅಲ್ವಾ? ಎಷ್ಟೋ ಸಲ ಬೆಳಗ್ಗೆ ಕೊಟ್ಟಾಗ ಕೆಲಸ ಹೋಗದೆ 500 ರೂಪಾಯಿ 600 ರೂಪಾಯಿ ಕೂಲಿ ಇದಕ್ಕೆ. ನೀವು ಅವತ್ತು ಒಂದ್ ದಿವಸ ರಜಾ ಹಾಕ್ಬಿಟ್ರೆ ಕೂಲಿನೇ ಅವತ್ತು ಹೊಟ್ಟೋಯ್ತಲ್ವಾ? ಅಥವಾ ನಿಮ್ಮ ಮಕ್ಕಳನ್ನ ಯಾವಾಗ ನಿಲ್ಲಿಸ್ಬೇಕು, ಇವ್ರು ಯಾವಾಗ ಕೊಡ್ತಾರೆ ಗೊತ್ತಾಗಲ್ಲ, ಯಾವಾಗ ಸ್ಟಾಪ್ ಮಾಡ್ತಾರೆ ಗೊತ್ತಾಗಲ್ಲ. ಅದಕ್ಕೆ ನೀವೆಲ್ಲ ಮುಂದಿನ ದಿನಗಳಲ್ಲಿ ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡಿಲ್ಲ ಅಂದ್ರೆ ಆಗಲ್ಲ. ನೋಡೋಣ, ಇವಾಗ ನಾವಿವತ್ತು ಇಲ್ಲೇ ಇರ್ತೀವಿ. ಇಲ್ಲೇನಾದ್ರೂ ಅಂತ ಘಟನೆ ಆಗುವಂತ ಏನಿಲ್ಲ. ನಾವು ಇವತ್ತು KRS ಪಕ್ಷದವ್ರು ನಿಂತ್ಕೊಂಡು ಇವತ್ತು ಇನ್ನೇನು ಆಗ್ತಾ ಇದೆ ಅಕ್ಕಿ ವಿತರಣೆ ಸಂಪೂರ್ಣವಾಗಿ ಕೊಡಿಸ್ಬಿಟ್ಟು ನಾವು ಇವತ್ತು ಮನೆಗೆ ಹೋಗ್ತೀವಿ. ಯಾರ್ಯಾರು ನೋಡ್ತಿದ್ದೀರಾ ಈ ವಿಡಿಯೋದನ್ನ, KRS ಪಕ್ಷ ಸೈನಿಕರು, ನಿಮ್ಮ ಭಾಗದಲ್ಲಿ ಯಾವ್ದಾದ್ರು ರೇಷನ್ ಡಿಪೋಗಳಿದೆ ದಯವಿಟ್ಟು ಹೋಗಿ ಕೇಳಿ, ಪ್ರಶ್ನೆ ಮಾಡಿ, ನಿಂತ್ಕೊಂಡು 2 ಅವರ್ 3 ಅವರ್ ನೀವು ಅದನ್ನ ಕೊಡ್ಸೋಂತ ಇದನ್ನ ಕೆಲಸ ಮಾಡಿ ಸ್ಥಳೀಯ ಜನಗಳನ್ನ ಇನ್ವಾಲ್ವ್ ಮಾಡ್ಕೊಳ್ಳಿ, ಆಯ್ತಾ ಅಂತ ಹೇಳ್ತಾ ಇಲ್ಲಿ ಬಂದಿರುವಂತ ಸ್ಥಳೀಯರು ಇವರೆಲ್ಲ ಸ್ಥಳೀಯರೇ. ನಮಸ್ಕಾರ ಬಂಧುಗಳೇ, ಇದನ್ನ ಲೈವ್ನ ಕ್ಲೋಸ್ ಮಾಡ್ತಾ ಇದೀವಿ. ಮುಂದಕ್ಕೆ ಏನಾದ್ರು ಇತ್ತು ಅಂದ್ರೆ ನಾನು ಮತ್ತೆ ಲೈವ್ ಬರುವಂತ ಸಾಧ್ಯತೆ ಇರುತ್ತೆ. ಇಲ್ಲೇನಾದ್ರು ಇವ್ರೇನಾದ್ರು ನಾವು ಬಂದಿದ್ದೀವಿ ಅಂತ ರೌಡಿಗಳನ್ನ ಕರ್ಸೋದಾಗಿರ್ಬೋದು, ಇನ್ನೊಬ್ಬ ಯಾವನ್ನ ಧಮಕಿ ಹಾಕೋದಾಗಿರ್ಬೋದು, ಆ ಥರ ಮಾಡಿದ್ರೆ ನಾವು ಮತ್ತೆ ಲೈವ್ ಬರ್ತೀವಿ ಅಂತ ಹೇಳ್ತಾ ಇದೊಂದು ಮುಂದಕ್ಕೆ ಏನಾಗುತ್ತೆ ಅನ್ನೋದು ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಫೋಟೋ ಇಲ್ಲ ಹಾಕ್ಬೇಕಾ? ಈ ಫೋಟೋ ಇಲ್ಲ ಹಾಕ್ಬೇಕು. ಇನ್ನೊಂದು ನಂಬರ್ ಬರಬೇಕಲ್ಲ.